కర్నూలు జిల్లా హోళకొండ మండలంలోని ప్రసిద్ధ శ్రీ సిద్ధేశ్వర స్వామి ఆలయ ప్రాంగణంలో హిందూ సభ్యుల సమితి ఆధ్వర్యంలో నిర్వహించిన హిందూ సమ్మేళన సభ అత్యంత వైభవంగా జరిగింది. వేలాదిగా తరలివచ్చిన భక్తులు హిందూ ధర్మ అభిమానులతో ఆలయ పరిసరాలు కేరింతలు జయజీత్వానాలతో తద్దరిల్లాయి. కార్యక్రమానికి ముఖ్య అతిథులుగా విచ్చేసిన శ్రీ మరికొట్టూరు జగద్గురు దేశికేంద్ర స్వామి, తమకూరుకు చెందిన ప్రముఖ సంస్కృత మోటివేషనల్ స్పీకర్ బాలచంద్ర, ప్రధాన కథల సురేంద్ర, బెంగళూరు చెందిన ధార్మిక ఉపన్యాసకురాలు కుమారి హారిక మంజునాథ్, ఉపాధ్యాయుడు సిద్ధబసప్ప మరియు ఆలయ ధర్మకర్త రాజా పంపనగౌడ కలిసి జ్యోతి ప్రజ్వలన చేసి సభను ప్రారంభించారు. భారతదేశ గడ్డపై హిందూ ధర్మాన్ని బతికించుకోవాల్సిన బాధ్యత మనందరిపై ఉంది. కులం అనేది మన ఇంటి వరకే పరిమితం కావాలి. గడప దాటి బయటకు వస్తే మనమంతా ఒకటే, మనమంతా హిందువులమే అని పిలుపునిచ్చారు. బళ్ళారి జిల్లా బజరంగ అధ్యక్షురాలంతా ఏమన్ గౌడ్ కూడా వేదిక మీద పర్వతంతో కోరుతుంటాయి. ఏమన్ గౌడ్ ನನ್ನ ಮಾತಲ್ಲ, ಆರ್ನಾಲ್ಡ್ ಜೆ ಟೈನ್ಬೇಲ್ ಹೇಳ್ತಾನೆ, ನಾನು ಜಗತ್ತಿನ ಅನೇಕ ದೇಶದ ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದೇನೆ. ನಾನು ಜಗತ್ತಿನ ಅನೇಕ ದೇಶದ ಇತಿಹಾಸಗಳನ್ನ ಓದಿಕೊಳ್ಳುವ ಸಂಸ್ಕೃತಿ. ಈ ಮಾತನ್ನ ಆ ಇತಿಹಾಸಕಾರ ಹೇಳ್ತಾನೆ. ಅಷ್ಟೇ ಅಲ್ಲ, భారతదేశాన్ని ఎవరు ఏమి చేయగలరు? ఇటువంటి పూజ్య స్వామీజీలు, ఇటువంటి సింహాలు, ఇటువంటి ఝాన్సీ లక్ష్మీబాయి లాంటి వారసులు ఉన్నటువంటి భారతదేశాన్ని ఎవరు ఏమి చేయగలరు? స్వామి వివేకానందని ಅಳಿಸಿ ಹೋದವು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಜನಾಂಗದವರ, ಒಂದೆರಡು ಬಗೆಯ ದೇಶದವರ. 1,000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜಗತ್ತಿನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಲ್ಲ, ಯಾರ ಕಾರಣದಿಂದ? ನನ್ನ ನಿಮ್ಮ ಪೂರ್ವಿಕರು ಪಟ್ಟಂತ ಶ್ರಮಗಳ ಕಾರಣದಿಂದ. 1,372 ವರ್ಷಗಳ ಕಾಲ, 13 ಶತಮಾನಗಳ ಕಾಲ ನನ್ನ ನಿಮ್ಮ ಪೂರ್ವಿಕರು ಮನೆಗಳನ್ನು ಬಿಟ್ಟಿದ್ದಾರೆ, ಆಸ್ತಿ ಅಂತಸ್ತನ್ನು ಬಿಟ್ಟಿದ್ದಾರೆ. ತಮ್ಮ ಮೇಲೆ ದಾಳಿ ಆದಾಗ ತಮ್ಮ ಊರುಗಳನ್ನು ಬಿಡುವಂತ ಪರಿಸ್ಥಿತಿ. ಒಂದೇ ಒಂದು ಷರತ್ತಿನ ಮೇರೆಗೆ, ಒಂದೇ ಒಂದು ಕರಾರು, ಈ ಕ್ಷಣ ನಿನ್ನ ಹಿಂದೂ ಧರ್ಮ ಬಿಟ್ಟು ನನ್ನ ಮತಕ್ಕೆ ಮತಾಂತರಗಳು, ನಿನ್ನನ್ನ ಜೀವಂತವಾಗಿ ಕಳಿಸ್ಕೊಡ್ತೀನಿ, ನನ್ನ ಸಾಮ್ರಾಜ್ಯದಲ್ಲಿ ಒಂದಿಷ್ಟು ಸಂಸ್ಥಾನಗಳನ್ನು ಕೈಗಿಟ್ಟು ಸಾಮಂತರಾಜನಾಗಿ ಬಿಟ್ಕೊಡ್ತೀನಿ ಅಂತ ಕೊಟ್ಟಂತ ಒಪ್ಪಿಗೆ ಷರತ್ತು. ಆ ಕ್ಷಣ ಸಂಭಾಜಿ ಮಹಾರಾಜರು ಮನಸ್ಸು ಮಾಡಿದ್ರೆ ಇಂದೋಲನ ಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮಲಲ್ಲಾಣ ರಾಮ ಮಂದಿರ ಇವತ್ತು ಅಖಂಡ ರಾಮ ಮಂದಿರದ ಮೇಲೆ ಭಗವದ್ವಜ ಹಾರಾಡ್ತಿರುವಂತ ಧರ್ಮ ಧ್ವಜವನ್ನು ಕಣ್ತುಂಬಿಸಿಕೊಳ್ಳುವಂತ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆಯಲ್ಲ, ಇದು ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮದ ಪ್ರತಿಫಲ. ಸ್ವಾಮಿ ಇಷ್ಟು ವರ್ಷ ಇದೇ ರೀತಿ ಹಿಂದೂ ಸಮ್ಮೇಳನಗಳನ್ನು ನಡೆದಾಗ, ಶೋಭಾಯಾತ್ರೆಗಳು ನಡಿಬೇಕಾದ್ರೆ ನಾವು ಹಣ ಹಾಕೊಂಡು ಬರ್ತಿದ್ವಿ. ನಮ್ಮ ಹಿಂದೂ ಕಾರ್ಯಕರ್ತ ಅಣ್ಣಂದಿರು ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾ ಸ್ಟೋರಿಗಳಲ್ಲಿ ಹಾಡಿಕೊಂಡು ತಿರುಗಾಡ್ತಾ ಇದ್ರು. ಇಷ್ಟು ವರ್ಷ ಬನಾಯಂಗೆ ಮಂದಿರ್ ಅಂತ ಬಂದಯ ಮಂದಿರ್ ಇಡೀ ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಅಖಂಡ ರಾಮ. ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಗಳು ಜಾಗೃತರಾಗಿ ಮನೆ ಮಕ್ಕಳನ್ನ ಜಾಗೃತಗೊಳಿಸಿ, ಮನೆಯ ಮಕ್ಕಳನ್ನ ಯಾವುದರ ಮೂಲಕ ಜಾಗೃತಗೊಳಿಸ್ತೀಯ? ಧರ್ಮ ಜಾಗೃತಿ ಆಗಬೇಕು, ಧರ್ಮ ಸಂಘಟನೆ ಆಗಬೇಕು. ಯಾರಿಂದ ಸಾಕಾರಗೊಳ್ಳುತ್ತೆ? ನಮ್ಮಿಂದ. ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ವೀರ ಸಾವರ್ಕರ್ ಅವರು ಹೇಳುವಂತ ಮಾತು, ದೋಸ್ ಹಿಂದೂಸ್ ಹೊರಗೆ ಹಿಂದುತ್ವ ಅಂತ ಅರ್ಥ.